RBI ನಿಂದ 78 ಬ್ಯಾಂಕ್ಗಳು ಕ್ಲೋಸ್. ನಿಮ್ಮ ಹಣ ಹೋಯ್ತಾ? ನಿಮ್ಮ FD ವಾಪಸ್ ಸಿಗುತ್ತಾ? ಒಂದಲ್ಲ ಎರಡಲ್ಲ, ಕರ್ನಾಟಕದ 9 ಬ್ಯಾಂಕ್ಗಳಿಗೆ ಬೀಗ ಮುದ್ರೆ ಹಾಕಿದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಬ್ಯಾಂಕ್ಗಳು ಈ ರೀತಿ ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿರುವಾಗ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ನಲ್ಲಿ ಇರುವಂತಹ ಹಣ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿ ಇಟ್ಟಿರುವಂತಹ ಹಣ ನಿಜಕ್ಕೂ ಸೇಫ್ ಇದೆಯಾ? ಸರ್ಕಾರಿ ಬ್ಯಾಂಕು, ಪ್ರೈವೇಟ್ ಬ್ಯಾಂಕು, ಸಹಕಾರಿ ಬ್ಯಾಂಕ್, ಈ ಮೂರರೊಳಗೆ ಎಲ್ಲಿ ನಿಮ್ಮ ಹಣವನ್ನ ಇಟ್ರೆ ಸುರಕ್ಷತೆ ಜಾಸ್ತಿ? ಬ್ಯಾಂಕ್ ನಲ್ಲಿ ಹಣ ಇಟ್ರೆ ತುಂಬಾ ಸುರಕ್ಷತೆ ಇರುತ್ತೆ, ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ ಅಂತ ಅನ್ಕೊಂಡು ನೀವು ಲಕ್ಷಾಂತರ ರೂಪಾಯಿ ಹಣವನ್ನ ಇಟ್ಟಿದ್ರೆ ಅಥವಾ ಇಡಬೇಕು ಅಂತ ಅನ್ಕೊಂಡಿದ್ರೆ ಮೊದಲು ಈ ವಿಡಿಯೋವನ್ನ ನೋಡಿ. ನಾಳೆ ಬೆಳಿಗ್ಗೆ ಎದ್ದು ನಿಮ್ಮ ಫೋನನ್ನು ಚೆಕ್ ಮಾಡಿದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದೆ ಅಂದರೆ ಹೇಗಿರುತ್ತೆ? ಒಮ್ಮೆ ಯೋಚಿಸಿ. ನೀವು ಕಷ್ಟಪಟ್ಟು ದುಡಿದಂಥ ಸೇವಿಂಗ್ಸು, ಜೀವಮಾನದ ಉಳಿತಾಯದ ಫಿಕ್ಸ್ಡ್ ಡೆಪಾಸಿಟ್ ಎಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಲಾಕ್ ಆಗಿಬಿಟ್ರೆ ಇದು ಬರೀ ಕಲ್ಪನೆ ಅಲ್ಲ, ಭಾರತದಲ್ಲಿ ವೇಗವಾಗಿ ನಡೀತಿರೋ ಕರಾಳ ಸತ್ಯ. ಈ ಟೈಮ್ ಲೈನ್ ಅನ್ನ ಒಮ್ಮೆ ನೀವು ನೋಡಿ. 2014ರಿಂದ ಇವತ್ತಿನವರೆಗೆ 78ಕ್ಕೂ ಹೆಚ್ಚು ಬ್ಯಾಂಕ್ಗಳ ಲೈಸೆನ್ಸ್ ಅನ್ನ RBI ಕ್ಯಾನ್ಸಲ್ ಮಾಡಿದೆ, ಅಂದ್ರೆ ಕ್ಲೋಸ್ ಮಾಡಿದೆ. 2021 8 ಕೋಆಪರೇಟಿವ್ ಬ್ಯಾಂಕ್ಗಳು ಶಾಶ್ವತವಾಗಿ ಬಂದ್ ಆಗಿದೆ. 2022 ಮತ್ತೆ 12 ಬ್ಯಾಂಕ್ಗಳು ಮುಚ್ಚಿ ಹೋಗಿದೆ. 2023 17 ಬ್ಯಾಂಕ್ಗಳ ಲೈಸೆನ್ಸ್ ಕ್ಯಾನ್ಸಲ್ ಆಯಿತು. ಇನ್ನು 2024 ನೋಡೋದಾದ್ರೆ ಬರೋಬ್ಬರಿ 24 ಕೋಆಪರೇಟಿವ್ ಬ್ಯಾಂಕ್ಗಳು ಮುಚ್ಚಿ ಹೋಗಿದೆ. ಇನ್ನು 2025 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ 8 ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಲೈಸೆನ್ಸ್ ಗಳನ್ನ ಶಾಶ್ವತವಾಗಿ ಕ್ಯಾನ್ಸಲ್ ಮಾಡ್ತು. ನಾವೀಗ 2026ರಲ್ಲಿ ನಿಂತಿದ್ದೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಶಾಶ್ವತವಾಗಿ ಮುಚ್ಚಲ್ಪಟ್ಟ ಬ್ಯಾಂಕ್ಗಳ ಒಟ್ಟು ಸಂಖ್ಯೆ ಎಷ್ಟು ಗೊತ್ತಾ? 78 ದಾಟಿದೆ. ಅದರಲ್ಲಿ ಶಾಕಿಂಗ್ ವಿಚಾರ, ಕರ್ನಾಟಕದ 9 ಬ್ಯಾಂಕ್ಗಳು ಕೂಡ ಇದೆ. RBI ಯಾಕೆ ಇಂಥ ಕಠಿಣ ದೊಡ್ಡ ಆಕ್ಷನ್ ಅನ್ನ ತಗೊಳ್ತಾ ಇದೆ? ಅದಕ್ಕಿಂತ ಮುಖ್ಯವಾಗಿ ಒಂದು ವೇಳೆ ಯಾವುದಾದ್ರೂ ಲೋಕಲ್ ಬ್ಯಾಂಕ್ ನಲ್ಲಿ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಥವಾ FD ಇದ್ರೆ ನಿಮ್ಮ ಹಣದ ಗತಿ ಏನು? ನಿಮ್ಮ ಜೀವಮಾನದ ಉಳಿತಾಯ ನಿಜವಾಗ್ಲೂ ಕೂಡ ಸೇಫ್ ಆಗಿದೆಯಾ? ಬನ್ನಿ, ಭಾರತದ ಕೋಆಪರೇಟಿವ್ ಬ್ಯಾಂಕಿಂಗ್ ಬಿಕ್ಕಟ್ಟಿನ ಹಿಂದಿರೋ ಕರಾಳ ಸತ್ಯವನ್ನ ನಾನು ಡಿಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ಇಟ್ಟಂತ ಲಕ್ಷ FD ಹಣ ವಾಪಸ್ ಸಿಗುತ್ತಾ? ಕರ್ನಾಟಕದಲ್ಲಿ ಮುಚ್ಚಲ್ಪಟ್ಟಂತ ಆ 9 ಬ್ಯಾಂಕ್ಗಳು ಯಾವ್ದು? ಒಂದು ಬ್ಯಾಂಕ್ ಮುಚ್ಚೋದ್ರೆ DICGC ನಿಯಮಗಳ ಪ್ರಕಾರ ಅಟ್ಲೀಸ್ಟ್ ನಿಮ್ಮ 5 ಲಕ್ಷಕ್ಕಾದ್ರೂ ರಕ್ಷಣೆ ಇರುತ್ತೆ. ಅದು ಹೇಗೆ ಅನ್ನೋದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ನಿಮ್ಮ ಪಾಲಿಗೆ ದಿಢೀರಂತ ಬರುವಂತ ಮೆಡಿಕಲ್ ಎಮರ್ಜೆನ್ಸಿಗಳಿಗೆ ಯಾವುದೇ ಲಿಮಿಟ್ ಇರಲ್ಲ, ಹೌದಾ? ಸ್ನೇಹಿತರೆ, ಈಗ ವಿಡಿಯೋದ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ಹೇಳ್ತೀನಿ. ನಿಮ್ಮ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀನಿ. ಸಾವಿರಾರು ಜನ ಉಳಿತಾಯಗಾರರು ರಾತ್ರಿ ನಿದ್ದೆಗಿಡುವಂತೆ ಮಾಡಿರುವಂತ ಪ್ರಶ್ನೆ ಇದು. RBI ಯಾವುದಾದ್ರೂ ಬ್ಯಾಂಕ್ ಲೈಸೆನ್ಸ್ ರದ್ದು ಮಾಡಿದಾಗ ನೀವು ಕಷ್ಟಪಟ್ಟು ಸಂಪಾದಿಸಿ ಇಟ್ಟಿರುವಂತ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಬ್ಯಾಲೆನ್ಸ್ ಆಗಿರ್ಬೋದು, ನಿಮ್ಮ ಫಿಕ್ಸ್ಡ್ ಡೆಪಾಸಿಟ್ ಹಣಕ್ಕೆ ಏನಾಗುತ್ತೆ? ಇದು ಸಾಕಷ್ಟು ಜನರಿಗಿರುವಂತ ಪ್ರಶ್ನೆ. ಇದಕ್ಕೆ ಸಿಂಪಲ್ ಉತ್ತರ ಕೊಡ್ತೀನಿ. ನಿಮಗೆ ರಕ್ಷಣೆ ಸಿಗುತ್ತೆ, ಆದ್ರೆ ಅದಕ್ಕೊಂದು ಲಿಮಿಟ್ ಇದೆ. ಯಾವಾಗ ಒಂದು ಬ್ಯಾಂಕ್ ದಿವಾಳಿ ಆಗುತ್ತೋ ಅಥವಾ ಅದರ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೋ ಆವಾಗ RBI ನ ಅಂಗಸಂಸ್ಥೆಯಾದಂತ DICGC, ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತ ಹೇಳ್ತೀವಿ, ಮಧ್ಯಪ್ರವೇಶ ಮಾಡುತ್ತೆ. ಸ್ನೇಹಿತರೆ, ಇಲ್ಲಿ ನಿಮ್ಗೆ ಈಗ ಪ್ರಸ್ತುತ ಕಾನೂನಿನ ಪ್ರಕಾರ ನಾವು ನೋಡೋದಾದ್ರೆ ಪ್ರತಿ ಡೆಪಾಸಿಟರ್ಗೂ ಅಸಲು ಹಾಗೆ ಬಡ್ಡಿ ಎರಡೂ ಸೇರಿ ಗರಿಷ್ಠ 5 ಲಕ್ಷದವರೆಗೆ ಇನ್ಶೂರೆನ್ಸ್ ಇರುತ್ತೆ. ಹೌದು, ಒಂದು ವೇಳೆ ಅದೇ ಬ್ಯಾಂಕ್ ನಲ್ಲಿ ನಿಮ್ಮ ಸೇವಿಂಗ್ಸ್ ಅಕೌಂಟ್ ನಲ್ಲಿ 2 ಲಕ್ಷ, ಹಾಗೆ FD 2 ಲಕ್ಷ, ಒಟ್ಟು 4 ಲಕ್ಷ ಇದ್ರೆ ನಿಮಗೆ ನಿಮ್ಮ ಪೂರ್ತಿ 4 ಲಕ್ಷ ವಾಪಸ್ ಸಿಗುತ್ತೆ. ಆದ್ರೆ ಅದೇ ಬ್ಯಾಂಕ್ ನಲ್ಲಿ ನಿಮ್ಮ ಜೀವಮಾನದ ಉಳಿತಾಯದ 15 ಲಕ್ಷದ FD ಇದ್ರೆ DICGC ನಿಮಗೆ ಕೇವಲ 5 ಲಕ್ಷ ಮಾತ್ರ ಕೊಡುತ್ತೆ. ಉಳಿದ 10 ಲಕ್ಷ ಕಾನೂನುಬದ್ಧವಾಗಿ ಸಿಕ್ಕಾಕೊಳ್ಳುತ್ತೆ. ಸ್ನೇಹಿತರೆ, ಬ್ಯಾಂಕ್ ಕೊಟ್ಟಿರೋ
ಬ್ಯಾಡ್ ಲೋನ್ಗಳಿಂದ ಅಂದ್ರೆ ವಸೂಲಾಗದ ಸಾಲಗಳು, ಲಿಕ್ವಿಡೇಟರ್ ಏನಾದರೂ ಅಷ್ಟೊಂದು ಅಸೆಟ್ಸ್ ರಿಕವರಿ ಮಾಡೋದಕ್ಕೆ ಸಾಧ್ಯ ಆದ್ರೆ ಮಾತ್ರ ನಿಮಗೆ ಉಳಿದ ಹಣ ಸಿಗುತ್ತೆ. ಸೊ ನಾವು ನೋಡೋದಾದ್ರೆ ಹಿಸ್ಟ್ರಿ ಪ್ರಕಾರ ಇದಕ್ಕೆ ದಶಕಗಳೇ ತಗಲಬಹುದು ಅಥವಾ ಆ ಹಣ ನಿಮಗೆ ಸಿಗದೇ ಕೂಡ ಇರಬಹುದು. ಹಾಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಈ 5 ಲಕ್ಷದ ಲಿಮಿಟ್ ಇರೋದು ಪ್ರತಿ ಬ್ಯಾಂಕ್ಗೆ, ಅಂದ್ರೆ ಒಂದೇ ಬ್ಯಾಂಕ್ನ ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಹಣ ಇಟ್ಟ ತಕ್ಷಣ ನಿಮ್ಮ ಲಿಮಿಟ್ ಜಾಸ್ತಿ ಆಗಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಬಟ್ ಇಲ್ಲಿ ನೀವು ಗಮನಿಸಬೇಕಾದಂತ ಒಂದು ಮುಖ್ಯವಾದಂತ ವಿಚಾರ ಇದೆ ಸ್ನೇಹಿತರೆ. ಒಂದು ಬ್ಯಾಂಕ್ ಮುಚ್ಚೋದ್ರೆ DICGC ನಿಯಮಗಳ ಪ್ರಕಾರ ಅಟ್ಲೀಸ್ಟ್ ನಿಮ್ಮ ಒಂದು 5 ಲಕ್ಷಕ್ಕಾದ್ರೂ ಯಾವುದೇ ರಕ್ಷಣೆ ಇರುತ್ತೆ. ಆದ್ರೆ ನಿಮ್ಮ ಪಾಲಿಗೆ ದಿಢೀರಂತ ಬರುವಂತ ಮೆಡಿಕಲ್ ಎಮರ್ಜೆನ್ಸಿಗಳಿಗೆ ಯಾವುದೇ ಲಿಮಿಟ್ ಇರಲ್ಲ. ಒಂದೇ ಒಂದು ದೊಡ್ಡ ಆರೋಗ್ಯ ಸಮಸ್ಯೆ ಬಂದ್ರೆ ಕೆಲವು ದಿನಗಳಲ್ಲಿ 10 ಲಕ್ಷ, 15 ಅಥವಾ ನಿಮ್ಮ ಜೀವಮಾನದ ಪೂರ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಗುಡಿಸಿ ಹಾಕಬಹುದು. ಬ್ಯಾಂಕ್ ದಿವಾಳಿ ಆದಾಗ ಹಣ ಕಳ್ಕೊಳ್ಳೋದಕ್ಕಿಂತ ವೇಗವಾಗಿ ಆಸ್ಪತ್ರೆಯ ಬಿಲ್ಗಳಿಂದ ನಿಮ್ಮ ಸೇವಿಂಗ್ಸ್ ಕರಗ್ ಹೋಗುತ್ತೆ. ಇಲ್ಲೇ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಸಹಾಯಕ್ಕೆ ಬರೋದು. ಹೆಲ್ತ್ ಕೇರ್ ಎಮರ್ಜೆನ್ಸಿಗಳಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕರಗಿ ಹೋಗದಂತೆ ರಕ್ಷಿಸೋದಕ್ಕೆ ನಿಮಗೆ ನಂಬಿಕಸ್ಥ ಹಾಗೆ ಅತಿ ದೊಡ್ಡ ನೆಟ್ವರ್ಕ್ ಇರುವಂತ ಪಾರ್ಟ್ನರ್ ಬೇಕಲ್ವಾ. ಸೊ ಇಲ್ಲಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ನೆರವಿಗೆ ಬರುತ್ತೆ. ಅವರು ಭಾರತದ ಅತಿ ದೊಡ್ಡ ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಆಗಿದ್ದು ಹೆಲ್ತ್ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ 20 ವರ್ಷಗಳಿಗೂ ಹೆಚ್ಚು ಅನುಭವವನ್ನ ಹೊಂದಿದ್ದಾರೆ. ಭಾರತದಾದ್ಯಂತ 14,000ಕ್ಕೂ ಹೆಚ್ಚು ಆಸ್ಪತ್ರೆಗಳ ಬೃಹತ್ ನೆಟ್ವರ್ಕ್ ಅನ್ನ ಹೊಂದಿದ್ದು 1.4 ಕೋಟಿಗೂ ಹೆಚ್ಚು ಕ್ಲೈಮ್ಗಳನ್ನ ಸೆಟಲ್ ಮಾಡಿರುವಂತ ಅದ್ಭುತ ಟ್ರ್ಯಾಕ್ ರೆಕಾರ್ಡ್ ಅವರದ್ದು. ಸೊ ಇದರಿಂದಾಗಿ ಒಂದು ಹೆಲ್ತ್ ಕ್ರೈಸಿಸ್ ಅಥವಾ ಆರೋಗ್ಯ ಬಿಕ್ಕಟ್ಟು ಅಂತ ಹೇಳ್ತೀವಿ, ಯಾವತ್ತೂ ಕೂಡ ನಿಮ್ಮ ಕುಟುಂಬದ ಪಾಲಿಗೆ ಆರ್ಥಿಕ ಪತನವಾಗಿ ಬದಲಾಗದಂತೆ ಇವರು ನೋಡ್ಕೊಳ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬೇಕು, ಚೆಕ್ ಮಾಡಬೇಕು ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನೇರವಾಗಿ ಚೆಕ್ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಬ್ಯಾಂಕ್ಗಳನ್ನ ಬಂದ್ ಮಾಡಿರುವಂತ ವಿಚಾರಕ್ಕೆ ಬರೋದಾದ್ರೆ, ಬ್ಯಾಂಕ್ಗಳ ಪತನ ಅಂತ ಬಂದಾಗ ನಮಗೆ ಸಾಮಾನ್ಯವಾಗಿ ಜಾಗತಿಕ ಆರ್ಥಿಕ ಕುಸಿತ ಅಂದ್ರೆ ಗ್ಲೋಬಲ್ ರಿಸೆಷನ್ ನೆನಪಾಗುತ್ತೆ. ಆದ್ರೆ ಭಾರತದಲ್ಲಿ ಒಂದು ಸೈಲೆಂಟ್ ಬಿಕ್ಕಟ್ಟು ಲೋಕಲ್ ಸಂಸ್ಥೆಗಳನ್ನೇ ನುಂಗ್ ಹಾಕ್ತಾ ಇದೆ. ಸಂಸತ್ತಿನಲ್ಲಿ ಮಂಡಿಸಿರೋ ರಿಪೋರ್ಟ್ಗಳ ಪ್ರಕಾರ ನಾವು ನೋಡೋದಾದ್ರೆ RBI 70ಕ್ಕೂ ಹೆಚ್ಚು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಅಥವಾ UCBಗಳ ಲೈಸೆನ್ಸ್ಗಳನ್ನ ಶಾಶ್ವತವಾಗಿ ಕ್ಯಾನ್ಸಲ್ ಮಾಡಿದೆ. ಆದ್ರೆ ಈ ಬಿಕ್ಕಟ್ಟು ಎಲ್ಲಾ ಕಡೆ ಒಂದೇ ಸಮನಾಗಿಲ್ಲ ಸ್ನೇಹಿತರೆ. ಇದಕ್ಕೊಂದು ಸ್ಪಷ್ಟವಾದಂತ ಕೇಂದ್ರ ಬಿಂದು ಕೂಡ ಇದೆ ಸ್ನೇಹಿತರೆ. ಸೊ ನಾನ್ ನಿಮ್ಗೆ ಸ್ಕ್ರೀನ್ ಮೇಲೆ ಡಿಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ನಿಮ್ಗೆ ಮಹಾರಾಷ್ಟ್ರ ಅಂತ ಬಂದಾಗ 36 ಬ್ಯಾಂಕ್ಗಳು ಬಂದಾಗಿದೆ. ಸೊ ಒಟ್ಟು ಮುಚ್ಚಿ ಹೋದ ಬ್ಯಾಂಕ್ಗಳಲ್ಲಿ ಇದು 46% ಅಷ್ಟಿದೆ. ಇನ್ನು ಉತ್ತರ ಪ್ರದೇಶ 14 ಬ್ಯಾಂಕ್ಗಳು ಬಂದಾಗಿದೆ. ಕರ್ನಾಟಕ 9 ಬ್ಯಾಂಕ್ಗಳು ಬಂದಾಗಿದೆ. ಸೊ ಕರ್ನಾಟಕದ ಆ 9 ಬ್ಯಾಂಕ್ಗಳು ಯಾವುದು ಅನ್ನೋದನ್ನ ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ಬೆಂಗಳೂರಿನಲ್ಲಿ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಎಂತ ದೊಡ್ಡ ಸಮಸ್ಯೆಯಾಗಿ ಈಗಲೂ ಕೂಡ ಅದು ಬಗೆಹರಿದಿಲ್ಲ. ಡೆಪಾಸಿಟರ್ಸ್ ದುಡ್ಡಿಗಾಗಿ ಚಪ್ಪಲಿ ಸವಿಸ್ತಾ ಇದ್ದಾರೆ. ಇಂಥ ಟೈಮಲ್ಲೂ ಕೂಡ ಹೀಗೆ ಇದೆ. ಸೊ 2022ರಲ್ಲಿ ಡೆಕ್ಕನ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ವಿಜಯಪುರ ಇದರ ಲೈಸೆನ್ಸ್ ಅನ್ನ RBI ರದ್ದು ಮಾಡಿದೆ. ಇನ್ನು 2022ರಲ್ಲಿ ಮಿಲಿತ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ದಾವಣಗೆರೆ ಇದರ ಲೈಸೆನ್ಸ್ ಅನ್ನ ರದ್ದು ಮಾಡಿದೆ. 2022ರಲ್ಲಿ ಮುಧೋಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬಾಗಲಕೋಟೆ ಇದನ್ನ ಬಂದ್ ಮಾಡಿದೆ. 2023ರಲ್ಲಿ ಸೃಷ್ಟಿ ಸೌಹಾರ್ದ ಸಹಕಾರ ಬ್ಯಾಂಕ್ ನಿಯಮಿತ ಬೆಂಗಳೂರು ಅದನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ. ಇನ್ನು ಶ್ರೀ ಶಾರದಾ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ತುಮಕೂರು ಅದನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ. ಇನ್ನು ಶಿಂಷಾ ಸಹಕಾರ ಬ್ಯಾಂಕ್ ನಿಯಮಿತ ಮದ್ದೂರು ಮಂಡ್ಯ ಇದು ಕೂಡ ಕ್ಲೋಸ್ ಆಗಿದೆ. ಇನ್ನು ಹಿರಿಯೂರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಿರಿಯೂರು ಇದನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ. ಹಾಗೆ ಕಾರವಾರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ. ಸೊ DICGC ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ನ ಅಧಿಕೃತ ವರದಿಯಾಗಿರಬಹುದು, ಹಣಕಾಸು ಸಚಿವಾಲಯ ಮಂಡಿಸಿರೋ ಡೇಟಾಗಳ ಪ್ರಕಾರ ನಾವು ನೋಡೋದಾದ್ರೆ ಭಾರತದಲ್ಲಿ ಬರುವಂತ ಬ್ಯಾಂಕ್ ವೈಫಲ್ಯದ ಇನ್ಶೂರೆನ್ಸ್ ಕ್ಲೈಮ್ಗಳಲ್ಲಿ ಬರುವಂತ 97% ಅಷ್ಟು ಕ್ಲೈಮ್ಗಳು ಬರೋದು ಕೋಆಪರೇಟಿವ್ ಬ್ಯಾಂಕ್ಗಳಿಂದಲೇ. ಲಕ್ಷಾಂತರ ಸಣ್ಣ ಉಳಿತಾಯಗಾರರನ್ನ ಕಾನೂನಿನ ಸುರಕ್ಷತೆಯ ಮಿತಿಯೊಳಗೆ ಕಾಪಾಡೋದಕ್ಕೆ DICGC ಬಹಳ ಆಕ್ರಮಣಕಾರಿ
ಜವಾಬ್ದಾರಿಯಾಗಿ ಮಧ್ಯಪ್ರವೇಶಿಸಿ ಒಟ್ಟಾರೆಯಾಗಿ 16,000 ಕೋಟಿಗೂ ಹೆಚ್ಚು ಹಣವನ್ನ ವಿತರಿಸಿದೆ. ಆದರೂ ಕೂಡ ಕಾನೂನಿನ ಲಿಮಿಟ್ಗಿಂತ ಹೆಚ್ಚು ಹಣವನ್ನ ಇಟ್ಟಿದ್ದಂತ ಲಕ್ಷಾಂತರ ಮಧ್ಯಮ ವರ್ಗದ ಕುಟುಂಬ ಆಗಿರ್ಬೋದು, ಹಿರಿಯ ನಾಗರಿಕರ ಕೋಟ್ಯಾಂತರ ರೂಪಾಯಿ ಹಣ ಈ ವಿಫಲವಾದ ಸಂಸ್ಥೆಗಳ ಭಗ್ನಾವಶೇಷಗಳಲ್ಲಿ ಫ್ರೀಸ್ ಆಗಿದೆ ಸ್ನೇಹಿತರೆ, ಸಿಕ್ಕಾಕೊಂಡಿದೆ ಅಂತ ಹೇಳ್ಬೋದು. ಶಾಶ್ವತವಾಗಿ ಕಳೆದು ಹೋಗಿದೆ ಅಂತ ಅಧಿಕೃತ ದಾಖಲೆಗಳು ತೋರಿಸ್ತಾ ಇದೆ. ಸೊ ಗುಜರಾತ್ ಆಗಿರ್ಬೋದು, ರಾಜಸ್ಥಾನದಿಂದ ಹಿಡಿದು ಅಸ್ಸಾಂ, ಆಂಧ್ರ ಪ್ರದೇಶ, ಕೇರಳದವರೆಗೂ ಯಾವ ಪ್ರದೇಶವೂ ಇದರಿಂದ ತಪ್ಪಿಸ್ಕೊಂಡಿಲ್ಲ. ಸೊ ನೀವೀಗ ಯೋಚನೆ ಮಾಡ್ತಿರ್ಬೋದು, ಯಾಕೆ ಕೋಆಪರೇಟಿವ್ ಬ್ಯಾಂಕ್ಗಳು ಮಾತ್ರ, SBI ಆಗಿರ್ಬೋದು, HDFC ಆಗಿರ್ಬೋದು, ICICI ನಂತಹ ದೊಡ್ಡ ದೊಡ್ಡ ಕಮರ್ಷಿಯಲ್ ಬ್ಯಾಂಕ್ಗಳು ಯಾಕೆ ಇದಕ್ಕೆ ಸಿಕ್ಕಾಕೊಳ್ಳಿಲ್ಲ ಅಂತ. ಸೊ 2014ರಿಂದ ಈ ರೀತಿ ಯಾವುದೇ ರೂರಲ್ ಕೋಆಪರೇಟಿವ್ ಬ್ಯಾಂಕ್ ಅಥವಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಮುಚ್ಚ ಹೋಗಿಲ್ಲ ಅಂತ ಕೇಂದ್ರ ಸರ್ಕಾರ ರಾಜ್ಯಸಭೆಯಲ್ಲಿ ಕ್ಲಾರಿಟಿ ಕೊಟ್ಟಿದೆ. ಸೊ ಈ ಸಂಪೂರ್ಣ ಕೊಳೆತು ಹೋಗಿರೋ ವ್ಯವಸ್ಥೆ ಇರೋದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಒಳಗೆ ಮಾತ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಈ ಒಂದು ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿ ನಾವು ನೋಡೋದಾದ್ರೆ ನಿಜಕ್ಕೂ ಭಯ ಹುಟ್ಟಿಸೋ ತರ ಇದೆ. ಈ ಪೈಕಿ ಅನೇಕ ಬ್ಯಾಂಕ್ಗಳನ್ನ ಬಲವಂತವಾಗಿ ಮುಚ್ಚೋ ಹೊತ್ತಿಗೆ ಈ ಒಂದು ಸೆಕ್ಟರ್ ನ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದ್ರೆ NPAC ಅಂತ ಅಂತೀವಿ. ಅಂದ್ರೆ ನಿಮಗೆ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಯಾವತ್ತೂ ವಾಪಸ್ ಬರದೇ ಇರುವಂತ ಸಾಲಗಳು ಭಯಾನಕವಾಗಿ 8.8% ಅಷ್ಟು ಮುಟ್ಟಿದೆ ಸ್ನೇಹಿತರೆ. ಇದನ್ನ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕ ಹಣ ಹಾಗೆ ಗಾಳಿಯಲ್ಲಿ ಕರಗಿ ಹೋಗಿದೆ. ಸೊ ಈಗ ನೀವು ಕೇಳ್ಬೋದು, ಯಾಕವು ಮುಚ್ಚ ಹೋಗ್ತಾ ಇದೆ, ನಾವು ಈ ಸ್ಥಿತಿಗೆ ಹೇಗ್ ತಲುಪಿದ್ವಿ ಅಂತ ಹೇಳ್ಕೊಂಡು ಜನ ನಂಬಿದ್ದಂತಹ ಕಮ್ಯುನಿಟಿ ಬ್ಯಾಂಕ್ಗಳು ಆರ್ಥಿಕ ಬ್ಲ್ಯಾಕ್ ಹೋಲ್ಗಳಾಗಿ ಬದಲಾಗಿದ್ದಾದ್ರೂ ಹೇಗೆ? ಇದರ ಹಿಂದಿರೋ ಆರ್ಥಿಕ ಸತ್ಯ ಮುಖ್ಯವಾಗಿ 4 ಮಾರಣಾಂತಿಕ ಸ್ಟ್ರಕ್ಚರಲ್ ವೀಕ್ನೆಸ್ಗಳ ಸುತ್ತುತ್ತೆ ಸ್ನೇಹಿತರೆ. ಸೊ ಮೊದಲನೇದಾಗಿ ದ್ವಿಮುಖ ನಿಯಂತ್ರಣದ ಬಲೆ ಅಂದ್ರೆ ದ ಟ್ರ್ಯಾಪ್ ಆಫ್ ಡ್ಯೂಯಲ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಕೇವಲ RBIಗೆ ಮಾತ್ರ ಉತ್ತರ ಕೊಡುವಂತ ರೆಗ್ಯುಲರ್ ಕಮರ್ಷಿಯಲ್ ಬ್ಯಾಂಕ್ಗಳ ತರ ಅಲ್ಲದೆ ಕೋಆಪರೇಟಿವ್ ಬ್ಯಾಂಕ್ಗಳು ಗೊಂದಲಮಯವಾದಂತ ಡ್ಯೂಯಲ್ ಕಂಟ್ರೋಲ್ ಸಿಸ್ಟಮ್ ನಿಂದ ಒದ್ದಾಡ್ತಾ ಇದೆ. ಸೊ RBI ಇವುಗಳ ಬ್ಯಾಂಕಿಂಗ್ ಆಪರೇಷನ್ ಗಳನ್ನ ನೋಡ್ಕೊಳ್ಳುತ್ತೆ ಸ್ನೇಹಿತರೆ. ಆದ್ರೆ ಸ್ಥಳೀಯ ರಾಜ್ಯ ಸರ್ಕಾರಗಳು ಇವುಗಳ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಚುನಾವಣೆ ಆಗಿರ್ಬೋದು, ಆಡಳಿತವನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇದರಿಂದ ದೊಡ್ಡ ಗೊಂದಲ ಶುರುವಾಗುತ್ತೆ. ಸೊ ಎಲ್ಲರೂ ಕೂಡ ಇನ್ಚಾರ್ಜ್ ಆಗಿದ್ದಾಗ ಯಾರು ಕೂಡ ಜವಾಬ್ದಾರಿಯನ್ನ ತಗೊಳ್ಳಲ್ಲ. ಸೊ ಮೇಲ್ವಿಚಾರಣೆ ಇಲ್ಲಿ ವೀಕ್ ಆಗ್ತಾ ಹೋಗುತ್ತೆ. ಜೊತೆಗೆ ಇದರ ಒಂದು ಮರೆಯಲ್ಲಿ ಭ್ರಷ್ಟಾಚಾರ ಕೂಡ ಬೆಳೀತಾ ಹೋಗುತ್ತೆ. ಸೊ ತಮಗೆ ಬೇಕಾದವರಿಗೆ ಸಾಲವನ್ನ ಕೊಡುವಂತದ್ದು. ಸೊ ಇಲ್ಲಿ ಒಂದು ನಾರ್ಮಲ್ ಕಮರ್ಷಿಯಲ್ ಬ್ಯಾಂಕ್ ನಲ್ಲಿ ಬೋರ್ಡ್ ಮೆಂಬರ್ ಒಬ್ರು ಸುಲಭವಾಗಿ ಒಳಗೆ ಬಂದು ತಮ್ಮ ಸ್ವಂತ ಬಿಸ್ನೆಸ್ಗೆ ಕೋಟ್ಯಾಂತರ ರೂಪಾಯಿ ಸಾಲ ತಗೊಳ್ಳೋದಕ್ಕೆ ಆಗಲ್ಲ ಅಲ್ವಾ? ಆದ್ರೆ ಇತಿಹಾಸ ನಾವು ನೋಡೋದಾದ್ರೆ ಕೋಆಪರೇಟಿವ್ ಬ್ಯಾಂಕ್ಗಳು ಇದೇ ಲೋಪದೋಷಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಅಂದ್ರೆ ನಿಮಗೆ ಬೇರೆ ಬ್ಯಾಂಕ್ಗಳಲ್ಲಿ ಸಿಗಲ್ಲ ಅಂತಂದ್ರೆ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಹೋಗ್ತಾರೆ. ಸೊ ಇಲ್ಲಿ ಒಂದು ನಿಮಗೆ ಎಕ್ಸಾಂಪಲ್ ಅನ್ನ ಕೊಡಬೇಕು, ರಿಯಲ್ ಎಕ್ಸಾಂಪಲ್ ಅನ್ನ ಕೊಡಬೇಕು ಅಂತಂದ್ರೆ ಫೇಮಸ್ ಆದಂತಹ PMC ಬ್ಯಾಂಕ್, ಪಂಜಾಬ್ ಅಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಪತನವನ್ನೇ ಒಮ್ಮೆ ನೋಡಿ. ಕೇವಲ ಒಂದು ತಮಗ್ ಬೇಕಾದಂತ ರಿಯಲ್ ಎಸ್ಟೇಟ್ ಕಂಪನಿ HDILಗೆ ನೀಡಲಾಗಿದ್ದಂತ 6,500 ಕೋಟಿಯ ಬೃಹತ್ ಹಾಗೆ ವಂಚನೆಯ ಸಾಲವನ್ನ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಮುಚ್ಚಾಕಿದ್ರು. ಸೊ ಈ ಒಂದೇ ಒಂದು ಸ್ಕ್ಯಾಮ್ ನಿಂದ ಮುಗ್ಧ ಡೆಪಾಸಿಟರ್ಗಳ 11,600 ಕೋಟಿ ಹಣ ಲಾಕ್ ಆಯ್ತು. ಇದು ಸಂಪೂರ್ಣವಾಗಿ ಇಂಟರ್ನಲ್ ಕಂಟ್ರೋಲ್ ಫೇಲ್ಯೂರ್ ಆಗಿತ್ತು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ವಿಪರೀತ ರಾಜಕೀಯ ಹಸ್ತಕ್ಷೇಪ ಅಂದ್ರೆ ನಿಷ್ಠೂರವಾದ ಸತ್ಯ ಇದು. ಸೊ ಲೋಕಲ್ ಕೋಆಪರೇಟಿವ್ ಬ್ಯಾಂಕ್ಗಳ ಮ್ಯಾನೇಜ್ಮೆಂಟ್ ಬೋರ್ಡ್ಗಳು ಸ್ಥಳೀಯ ರಾಜಕೀಯದೊಂದಿಗೆ ತೀರಾ ಆಳವಾಗಿ ಬೆರೆತು ಹೋಗಿದೆ. ಬಹುಶಃ ನಿಮ್ಗೆ ಎಲ್ರಿಗೂ ಇದು ಗೊತ್ತಿರುತ್ತೆ. ಸೊ ಸ್ಥಳೀಯ ರಾಜಕಾರಣಿಗಳಾಗಿರ್ಬೋದು ಅಥವಾ ಫೈನಾನ್ಷಿಯರ್ಗಳು ಆಗಿರ್ಬೋದು, ರಿಯಲ್ ಎಸ್ಟೇಟ್ ಡೆವಲಪರ್ಗಳಾಗಿರ್ಬೋದು, ಈ ಬ್ಯಾಂಕ್ಗಳನ್ನ ಹೆಚ್ಚಾಗಿ ತಮ್ಮ ಪರ್ಸನಲ್ ಪಿಗ್ಗಿ ಬ್ಯಾಂಕ್ಗಳ ತರ ಬಳಸ್ಕೊಳ್ತಾರೆ. ಸೊ ಸಾಲ ತೀರಿಸೋ ಸಾಮರ್ಥ್ಯ ನೋಡೋ ಬದಲು ರಾಜಕೀಯ ಕನೆಕ್ಷನ್ಗಳ ಆಧಾರದ ಮೇಲೆ ಒಂದು ನಿಮಗೆ ಅನ್ಸೆಕ್ಯೂರ್ಡ್ ಲೋನ್ಸ್ ಗಳನ್ನ ಇಲ್ಲಿ ಕೊಡಲಾಗುತ್ತೆ. ಸೊ ಇದರ ಜೊತೆಗೆ ಮನಿ ಲ್ಯಾಂಡ್ರಿಂಗ್ ಆಗಿರ್ಬೋದು, ಮೇಲ್ವಿಚಾರಣೆಯ ಕೊರತೆ ಸೇರಿದ್ರೆ ಇದು ನೇರವಾಗಿ ಬ್ಯಾಂಕ್ ದಿವಾಳಿ ಆಗೋದಕ್ಕೆ ದಾರಿ ಮಾಡಿಕೊಡುತ್ತೆ. ಸೊ ಇಲ್ಲೂ ಕೂಡ ಇದು ದೊಡ್ಡ ಸಮಸ್ಯೆ ಆಗಿರುವಂತದ್ದು. ಇನ್ನು ಹಳೆ ಕಾಲದ ಟೆಕ್ನಾಲಜಿ ವರ್ಸಸ್ ಫಿನ್ಟೆಕ್
ಟೆಕ್ ಕ್ರಾಂತಿ ಬಗ್ಗೆ ನಾನು ಮಾತನಾಡಲೇಬೇಕು. ನಾವು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿರುವಂತ UPI ಆಪ್ ಆಗಿರ್ಬೋದು, ಮಾಡರ್ನ್ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಅಥವಾ AI ಡ್ರಿವನ್ ಫ್ರಾಡ್ ಡಿಟೆಕ್ಷನ್ ಅನ್ನ ಬಳಸ್ತಾ ಇದ್ರೆ, ಬಟ್ ಎಷ್ಟೋ ಕೋಆಪರೇಟಿವ್ ಬ್ಯಾಂಕ್ಗಳು ಇನ್ನೂ ಹಿಂದಿನ ಕಾಲದಲ್ಲೇ ಸಿಕ್ಕಾಕೊಂಡಿದೆ. ಅವು ಹಳೆಯ ಸಾಫ್ಟ್ವೇರ್ ಆಗಿರ್ಬೋದು, ಅಥವಾ ಕೈಯಿಂದಲೇ ಬರೆದಿಡೋ ರೆಕಾರ್ಡ್ ಆಗಿರ್ಬೋದು, ಅಥವಾ ಸರಿಯಾಗಿ ನಡೆಯದ ರಾಜ್ಯ ಮಟ್ಟದ ಫೈನಾನ್ಷಿಯಲ್ ಆಡಿಟ್ ಗಳನ್ನೇ ನೆಚ್ಕೊಂಡಿದೆ, ಅದನ್ನೇ ಯೂಸ್ ಮಾಡ್ತಾ ಇದೆ. ಇದು ಕೂಡ ರೀಸನ್ ಆಗಿರುತ್ತೆ. ಸೊ ಅವರ ಪಾಲಿಗೆ ಇನ್ನೊಂದು ಕೆಟ್ಟ ವಿಚಾರ ಏನ್ ಗೊತ್ತಾ, ನಾವು 2026ರ ಫೈನಾನ್ಷಿಯಲ್ ಲ್ಯಾಂಡ್ಸ್ಕೇಪ್ ಅಂದ್ರೆ ಹಣಕಾಸು ವ್ಯವಸ್ಥೆಯನ್ನ ನೋಡಿದ್ರೆ, ಅವರು ತಮ್ಮ ಮಾರ್ಕೆಟ್ ರಿಲೆವೆನ್ಸ್, ಮಾರುಕಟ್ಟೆಯ ಪ್ರಸ್ತುತತೆ ಅಂತ ಹೇಳ್ತೀವಲ್ವಾ, ಅದನ್ನೇ ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಸೊ ಇಂದಿನ ಮಾಡರ್ನ್ ಗ್ರಾಹಕರು ಸ್ಲಿಕ್ ಫಿನ್ಟೆಕ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಡಿಜಿಟಲ್ NBFC ಆಗಿರ್ಬೋದು, ಅಥವಾ ಪೇಮೆಂಟ್ ಬ್ಯಾಂಕ್ಗಳ ಕಡೆಗೆ ಮುಖ ಮಾಡ್ತಿದ್ದಾರೆ. ಸೊ ಹಳೆ ಕಾಲದ ಸರಿಯಾದ ಮ್ಯಾನೇಜ್ಮೆಂಟ್ ಇಲ್ಲದ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಇವರ ಜೊತೆ ಕಾಂಪೀಟ್ ಮಾಡೋದಕ್ಕೆ ಅಂದ್ರೆ ಪೈಪೋಟಿ ನೀಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇದು ಕೂಡ ರೀಸನ್ ಆಗಿರುತ್ತೆ. ಬಟ್ ಇಲ್ಲಿ RBI ನ ಅತಿ ದೊಡ್ಡ 2026ರ ಆಕ್ಷನ್ ಪ್ಲಾನ್ ಬಗ್ಗೆ ಕೂಡ ನಾವು ಮಾತನಾಡಲೇಬೇಕು. ಏನ್ ಮಾಡೋದಕ್ಕೆ ಹೊರಟಿದೆ? ಸೊ RBI ಸುಮ್ಮನೆ ಕೂತು ಬ್ಯಾಂಕ್ಗಳನ್ನ ಕ್ಲೋಸ್ ಮಾಡ್ತಾ ಇಲ್ಲ, ಅವರು ಪೂರ್ತಿ ಸಿಸ್ಟಮ್ ಅನ್ನೇ ಅಗ್ರೆಸಿವ್ ಆಗಿ ಕ್ಲೀನ್ ಮಾಡೋದಕ್ಕೆ ಆಕ್ಟಿವ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. ಸೊ ಮುಂದೆ ಈ ರೀತಿ ಬ್ಯಾಂಕ್ಗಳು ಫೇಲ್ ಆಗೋದನ್ನ ತಡೆಯೋದಕ್ಕೆ RBI ಒಂದು ಕಟ್ಟುನಿಟ್ಟಾದಂತಹ ರೆಗ್ಯುಲೇಟರಿ ಅಲ್ಟಿಮೇಟಮ್, ಅಂತಿಮ ಎಚ್ಚರಿಕೆಯನ್ನ ಕೊಟ್ಟಿದೆ ಸ್ನೇಹಿತರೆ. ಸೊ ಮಾರ್ಚ್ 31, 2026ರಂದು ಒಂದು ದೊಡ್ಡ ಮೈಲ್ ಸ್ಟೋನ್ ಅನ್ನ ತಲುಪಿದ್ದು ಸ್ನೇಹಿತರೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳು ಹಂತ ಹಂತವಾಗಿ 75% ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಟಾರ್ಗೆಟ್ ಅನ್ನ ಕಡ್ಡಾಯವಾಗಿ ತಲುಪಬೇಕು ಅಂತ RBI ಆರ್ಡರ್ ಅನ್ನ ಕೊಟ್ಟಿದೆ. ಇದರರ್ಥ ಅವರ ಒಟ್ಟು ಸಾಲದ 75% ಅಷ್ಟು ಹಣ ಕೃಷಿ, ಸಣ್ಣ ಉದ್ಯಮ ಆಗಿರ್ಬೋದು, ಅಥವಾ ದುರ್ಬಲ ವರ್ಗಗಳಂತಹ ವೆರಿಫೈಡ್ ಆದಂತ ಹೆಚ್ಚು ಸೇಫ್ ಆಗಿರೋ ಸೆಕ್ಟರ್ಗಳಿಗೆ ಮಾತ್ರ ಹೋಗಬೇಕು ಅನ್ನುವಂತ ಆದೇಶವನ್ನ ಕೊಟ್ಟಿದೆ. ಇಷ್ಟೇ ಅಲ್ಲ, RBI ಕಟ್ಟುನಿಟ್ಟಾದಂತ ರಿಸ್ಕ್ ಎಕ್ಸ್ಪೋಜರ್ ಲಿಮಿಟ್ಸ್ ಅನ್ನ ಕೂಡ ಲಾಕ್ ಮಾಡಿದೆ ಸ್ನೇಹಿತರೆ. ಒಂದು ಕೋಆಪರೇಟಿವ್ ಬ್ಯಾಂಕ್ ತನ್ನ ಒಂದು ಟೈರ್ 1 ಕ್ಯಾಪಿಟಲ್ ನ 15% ಗಿಂತ ಹೆಚ್ಚು ಹಣವನ್ನ ಒಬ್ಬನೇ ಸಾಲಗಾರನಿಗೆ ಸಾಲವಾಗಿ ನೀಡೋ ಹಾಗಿಲ್ಲ. ಇದು ಮೇನ್ ರೂಲ್ ಆಗಿರುತ್ತೆ. ಇನ್ನು ಅವರು ಕನೆಕ್ಟ್ ಆಗಿರುವಂತ ಸಾಲಗಾರರ ಗುಂಪಿಗೆ 25% ಗಿಂತ ಹೆಚ್ಚು ಸಾಲ ನೀಡೋ ಹಾಗಿಲ್ಲ. ಜೊತೆಗೆ PMC ಬ್ಯಾಂಕ್ ವೈಫಲ್ಯದಂತಹ ಬೃಹತ್ ಕಾರ್ಪೊರೇಟ್ ಸ್ಕ್ಯಾಮ್ಗಳನ್ನ ತಡೆಯೋದಕ್ಕೆ ಅವರ ಒಟ್ಟು ಲೋನ್ ಏನಿದೆಯೋ ಪೋರ್ಟ್ಫೋಲಿಯೋದಲ್ಲಿ ಕನಿಷ್ಠ 50% ಅಷ್ಟು ಸಾಲಗಳು ಸಣ್ಣ ಸಾಲಗಳಾಗಿರಬೇಕು. ಅಂದ್ರೆ ಪ್ರತಿ ಸಾಲಗಾರನಿಗೆ 25 ಲಕ್ಷ ಮೀರದಂತೆ ಇರಬೇಕು ಅಂತ RBI ಕಡ್ಡಾಯ ಮಾಡಿರುವಂತದ್ದು. ಹಾಗೆ RBI ನಿಂದ ಬಂದಿರುವಂತಹ ಮೆಸೇಜ್ ತುಂಬಾ ಕ್ಲಿಯರ್ ಆಗಿದೆ. ನಿಮ್ಮ ಆಡಳಿತವನ್ನ ಸರಿಪಡಿಸಿಕೊಳ್ಳಿ. ಇನ್ಸೈಡರ್ ಟ್ರೇಡಿಂಗ್ ಅಂದ್ರೆ ಒಳಗಿನವರೇ ಲಾಭ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ, ಇಲ್ಲ ಅಂತಂದ್ರೆ ಕ್ಲೋಸ್ ಆಗೋ ಮುಂದಿನ ಬ್ಯಾಂಕ್ ನಿಮ್ಮದೇ ಆಗಿರುತ್ತೆ. ಸೊ ಹಾಗಾದ್ರೆ ಒಬ್ಬ ಇನ್ವೆಸ್ಟರ್ ಆಗಿ ಅಥವಾ ಉಳಿತಾಯಗಾರರಾಗಿ ನಿಮಗೆ ಇದರಿಂದ ಸಿಗುವಂತ ಒಂದು ಅಂತಿಮ ಸಂದೇಶ ಏನು? ಸೊ ಕೋಆಪರೇಟಿವ್ ಬ್ಯಾಂಕ್ಗಳು ಹೆಚ್ಚಾಗಿ ಫಿಕ್ಸ್ಡ್ ಡೆಪಾಸಿಟ್ ಗಳ ಮೇಲೆ ಹೆಚ್ಚಿನ ಬಡ್ಡಿ ದರಗಳನ್ನ ಕೊಟ್ಟು ಡೆಪಾಸಿಟರ್ ಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಕೆಲವೊಮ್ಮೆ SBI ಆಗಿರ್ಬೋದು, HDFC ನಂತಹ ದೊಡ್ಡ ಕಮರ್ಷಿಯಲ್ ಬ್ಯಾಂಕ್ ಗಳಿಂದ 1-2% ಅಷ್ಟು ಹೆಚ್ಚು ಬಡ್ಡಿಯನ್ನ ಕೊಡ್ತಾರೆ, ಹೌದು. ಆದ್ರೆ ಹಣಕಾಸು ಜಗತ್ನಲ್ಲಿ ಒಂದು ಹಳೆಯ ಗಾದೆ ಹೊಂದಿದೆ, ಯಾವುದು ಪುಕ್ಕಟೆಯಾಗಿ ಸಿಗಲ್ಲ. ಸೊ ಆ ಒಂದು ಎಕ್ಸ್ಟ್ರಾ 2% ಬಡ್ಡಿ ಜೊತೆಗೆ ಬ್ಯಾಂಕ್ ನ ಸ್ಟ್ರಕ್ಚರಲ್ ಇನ್ಸ್ಟೆಬಿಲಿಟಿ ಅನ್ನುವಂತ ಬೃಹತ್ ರಿಸ್ಕ್ ಕೂಡ ಸೇರಿರುತ್ತೆ. ಒಂದು ವೇಳೆ ಯಾವುದಾದ್ರೂ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ನಿಮ್ಮ ಹಣ ಇದ್ರೆ, ಮೊದಲು ಅದರ ಒಂದು ಫಿನಾನ್ಷಿಯಲ್ ಹೆಲ್ತ್ ಅಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನ ಚೆಕ್ ಮಾಡಿ, ಅದರ ಒಂದು NPA ಮಟ್ಟ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ಬ್ಯಾಂಕ್ ನಲ್ಲಿ ನೀವು ಇಟ್ಟಿರುವಂತ ಒಟ್ಟು ಮೊತ್ತ 5 ಲಕ್ಷದ ಸುರಕ್ಷತೆಯ ಮಿತಿಯನ್ನ ದಾಟದಂತೆ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಮ ಸಂಪೂರ್ಣ ಸಂಪತ್ತಿನ ರಕ್ಷಣೆಗೆ ಒಂದು ಕಂಪ್ಲೀಟ್ ವೇಕಪ್ ಕಾಲ್ ಆಗಿರಲಿದೆ ಸ್ನೇಹಿತರೆ. ಸೊ ಬ್ಯಾಂಕಿಂಗ್ ಪತನದಿಂದ ನಿಮ್ಮ ಹಣವನ್ನ ಕಾಪಾಡ್ಕೊಳ್ಳೋಕೆ ನೀವು ಇಷ್ಟೊಂದು ಕಷ್ಟ ಪಡ್ತಿರ್ಬೇಕಾದ್ರೆ, ಇನ್ನೊಂದು ಕಡೆಯಿಂದ ಆ ಒಂದು ಹಣ ಸುಲಭವಾಗಿ ಕರಗಿ ಹೋಗೋದಕ್ಕೆ ಬಿಡಬೇಡಿ. ನಿಮ್ಮ ಹೆಚ್ಚುವರಿ ಹಣವನ್ನ ಹೆಚ್ಚು ಸೇಫ್ ಆಗಿರೋ ಕಡೆಗೆ ಶಿಫ್ಟ್ ಮಾಡೋ ಮೂಲಕ ನಿಮ್ಮ ಬ್ಯಾಂಕಿಂಗ್ ರಿಸ್ಕ್ ಅನ್ನ ಕಮ್ಮಿ ಮಾಡ್ಕೊಳ್ಳಿ. ಜೊತೆಗೆ ಭಾರತದ ಅತಿ ದೊಡ್ಡ ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯನ್ನ ಆಯ್ಕೆ ಮಾಡ್ಕೊಳ್ಳೋ ಮೂಲಕ ನಿಮ್ಮ ಹೆಲ್ತ್ ರಿಸ್ಕ್ ಅನ್ನ ಸಂಪೂರ್ಣವಾಗಿ ಇಲ್ಲದಂತೆ ಮಾಡಿ. ಸೊ ಭಾರತದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಇನ್ನೂ ಕೂಡ ಕ್ಲೀನ್ ಆಗುವಂತ ಪ್ರಕ್ರಿಯೆ ಮುಗಿದಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ, ಜಾಗೃತಿಯಿಂದ ನಿಮ್ಮ ಒಂದು ಕಷ್ಟದ ದುಡಿಮೆಯನ್ನ
ಕಾಪಾಡ್ಕೊಳ್ಳಿ, ಸೇಫ್ ಮಾಡಿಟ್ಕೊಳ್ಳಿ. ಜೊತೆಗೆ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ. ಜೊತೆಗೆ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನೇರವಾಗಿ ಕೇಳಬಹುದು. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಾನು ಕರ್ನಾಟಕದ 9 ಬ್ಯಾಂಕ್ಗಳು ಕ್ಲೋಸ್ ಆಗಿದೆ ಅಂತ ಹೇಳ್ದೆ ಅಲ್ವಾ, ಸೊ ಇದರಲ್ಲಿ ನಿಮ್ಮದೇನಾದ್ರೂ ಖಾತೆ ಇದೆಯಾ ಅಥವಾ ಏನಾದ್ರೂ FD ಇಟ್ಟಿದ್ದೀರಾ? ಸೊ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.